ಇವ್ರ ಹೆಸರು ಬಂದ್ಬಿಟ್ಟು ಆಂಟೋನಿ ಅಂತ. ಬರೋಬ್ಬರಿ 50 ರಿಂದ 60 ವರ್ಷ ವಯಸ್ಸಾಗಿರುತ್ತೆ. ಕಡಪ ಸ್ವಾಮಿ ಮಠದ ಹತ್ರ ಸರಿಸುಮಾರು 30 ವರ್ಷಗಳಿಂದ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಜಮಾನ್ರೆ, ಇದು ಆಶ್ರಮ, ಇದು ಇರ್ತೀರಾ ಇಲ್ಲಿ? ಇಷ್ಟು ದಿನ ಚೆನ್ನಾಗಿದ್ರು ಅಲ್ಲೇ ಏರಿಯಾದಲ್ಲಿ ನಾವು ನಮ್ಮ ಹತ್ರ ಇದ್ರು, ನೋಡ್ಕೊಂಡಿದ್ವಿ. ಇವಾಗ ಪಾಪ ಅವ್ರಿಗೆ ವಯಸ್ಸಾದ ಕಾರಣ ಯಾರು ಅವ್ರಿಗೆ ವಾರಿಸ್ತಾರ ಇಲ್ಲ ಅಂತ. ಇವರು ಯಾರು ಅಂತ ನಮಗೂ ಗೊತ್ತಿಲ್ಲ. ಸೊ ವಯಸ್ಸಂತೂ ಒಂದು 50 ರಿಂದ 60 ವರ್ಷ ಆಗಿರ್ಬೋದು. ಹೆಂಡತಿ ಮಕ್ಳು ಇದಾರಾ? ಎಲ್ಲಿದ್ದಾರೆ? ಮಠದಲ್ಲೇ ಇದಾರ? ನೋಡ್ಕೊಳಲ್ವಾ? ಇರ್ತೀರಾ ಇಲ್ಲಿ? ಎಣ್ಣೆ ಸಿಗುದಿಲ್ಲ, ಒಳ್ಳೆ ಊಟ, ಮನೆ ಕಣಕ್ ಜಾಗ. ಮಗಳ? ಏನ್ ಮಗಳ ಹೆಸರು? ಮೇರಿ ತೆರೇಜಾನ. ಕ್ರಿಶ್ಚಿಯನ್ ತಾವು? ಸೊ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ. ಯಾವಾಗ ಬೇಕಾದ್ರೂ ಬಂದ್ ಕರ್ಕೊಂಡು ಹೋಗ್ಬೋದು. ತುಂಬಾ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಅವ್ರದ್ದು ನೋಡೋದಕ್ಕೆ. ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಆಂಟೋನಿ ಅಂತ. ಬರೋಬ್ಬರಿ 50 ರಿಂದ 60 ವರ್ಷ ವಯಸ್ಸಾಗಿರುತ್ತೆ. ಕಡಪ ಸ್ವಾಮಿ ಮಠದ ಹತ್ರ ಸರಿಸುಮಾರು 30 ವರ್ಷಗಳಿಂದ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಇಷ್ಟೊತ್ತು ರಾತ್ರಿಯಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಡೆ ಅವರು ಪಯಣ ಬೆಳೆಸಿದ್ದಾರೆ. ಸೊ ಬನ್ನಿ ಯಾರು ಅಂತ ನೋಡೋಣ. ಸೊ ಅವರ ಪರಿಸ್ಥಿತಿ ಏನಾಗಿದೆ, ಹೇಗಿರ್ಬೋದು ಅಂತ ನೋಡೋಣ. ಕಡಪ ಸ್ವಾಮಿ ಮಠ KP ಅಗ್ರಹಾರದ ಕಡೆಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಇವ್ರನ್ನ. ಸೊ ಜೊತೆಗೆ ಪೊಲೀಸ್ ಇಲಾಖೆಯಿಂದಾನೇ ಕಳಿಸ್ಕೊಟ್ಟಿರುವಂಥದ್ದು. ಹಿಂಗೆ ಸೈಡ್ ಹಾಕೋಣ, ಸಾಕು ಬಿಡೋಣ. ಇನ್ನೊಂಚೂರು ಹಿಂದಕ್ಕೆ ಬಿಡೋಣ ಹಂಗೆ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಯಾವ ಸ್ಟೇಷನ್? KP ಅಗ್ರಹಾರ ಸ್ಟೇಷನ್ ಇಂದ ಬಂದಿರೋದು. KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಇವರು ನಮ್ಮ KP ಅಗ್ರಹಾರ ಲಿಮಿಟ್ಸ್ ಅಲ್ಲಿ ಕಡಪ ಸ್ವಾಮಿ ಮಠದ ಹತ್ರ 30 ವರ್ಷದಿಂದ ಇದ್ರಂತೆ. ಓಕೆ. ಅವರು ಇದರಲ್ಲಿ ಕಂಪ್ಲೇಂಟ್ ಪಾರ್ಟಿ ಒಬ್ರು ಬಂದು ವೆಂಕಟೇಶ್ ಅವರು, ಓಕೆ, ಈ ತರ ಇಲ್ಲ, ಇವ್ರಿಗೆ ಯಾರು ಇಲ್ಲ, ಇಷ್ಟು ದಿನ ಚೆನ್ನಾಗಿದ್ರು ಅಲ್ಲೇ ಏರಿಯಾದಲ್ಲಿ ನಾವು ನಮ್ಮ ಹತ್ರ ಇದ್ರು, ನೋಡ್ಕೊಂಡಿದ್ವಿ. ಇವಾಗ ಪಾಪ ಅವ್ರಿಗೆ ವಯಸ್ಸಾದ ಕಾರಣ ಯಾರು ಅವ್ರಿಗೆ ವಾರಿಸ್ತಾರ ಇಲ್ಲ ಅಂತೆ. ಅದಕ್ಕೆ ನಿಮ್ಗೆ ಆಶ್ರಮಕ್ಕೆ ನಾವು ಕರ್ಕೊಂಡ್ ಬಂದಿದ್ದೀವಿ. ಥ್ಯಾಂಕ್ ಯು. ನಮ್ಮ ಆಶ್ರಮ ನೋಡಿದೀರಾ ಮುಂಚೆ? ನಾನ್ ನೋಡ್ತಾ ಇದ್ದೆ, ಫೇಸ್ಬುಕ್ ದಲ್ಲಿ ನೋಡಿದೀನಿ. ಚೆನ್ನಾಗಿದೆ, ನೋಡಿದೀನಿ. ಥ್ಯಾಂಕ್ ಯು. ಪಾಪ ಈಗ ಅವ್ರಿಗೆ ಯಾರು ಇದು ಇಲ್ಲ. ಓಕೆ ಸ್ನೇಹಿತರೆ, ಇವರು ಯಾರು ಅಂತ ನಮಗೂ ಗೊತ್ತಿಲ್ಲ. ಸೊ ವಯಸ್ಸಂತೂ ಒಂದು 50 ರಿಂದ 60 ವರ್ಷ ಆಗಿರ್ಬೋದು. ಯಜಮಾನ್ರೆ, ನಿಮ್ಮ ಹೆಸರು? ಅಂತೋನಿ ಅಂತಾನೆ. ಏನ್ ಕೆಲಸ ಮಾಡ್ತಿದ್ರಿ? ಬಳೆ ಫ್ಯಾಕ್ಟ್ರಿಲಾ? ಹೆಂಡತಿ ಮಕ್ಳು ಇದಾರಾ? ಎಲ್ಲಿದ್ದಾರೆ? ಮಠದಲ್ಲೇ ಇದಾರ? ನೋಡ್ಕೊಳಲ್ವಾ? ಯಾಕೆ? ಮತ್ತೆ ಯಾಕೆ ಬಂದ್ರಿ? ಮತ್ತೆ ನೋಡ್ಕೊಳಂಗಿದ್ರೆ ಸುಮ್ನೆ ತಮಾಷೆಗೆ ಬಂದ್ಬಿಟ್ರಿ. ಮತ್ತೆ ಇವ್ರು ಯಾರು ಇಲ್ಲ ಅಂತ ಹೇಳ್ತಿದಾರೆ 30 ವರ್ಷದಿಂದ. ನೋಡಿ ಅವಳೈತೆ ಹಂಗೇನ. ಅಣ್ಣ ಎಲ್ಲಿದ್ರು? ಏನ್ ಕತೆ ಇವ್ರದ್ದು? ಸ್ಟೋರಿ ಏನು ಗೊತ್ತಿಲ್ಲ. ಸರಿ ಬನ್ನಿ, ಇಲ್ಲಿ ಬನ್ನಿ, ಕೆಳಗ್ ಬನ್ನಿ. ಇಳಿಯಕ್ಕಾಗುತ್ತಾ? ಬೆಲ್ಲ ಚಾರ್ಜ್ ಮಾಡೋಣ, ಬನ್ನಿ. ಬಿದ್ದು ಬಾಪ ಬೈಲಿ ಅಸಮ್ ಕಮ್ಮಿ. ಏನು ಕತೆ ಇವ್ರದ್ದು? ಏನು ನಿಜ ರಿಯಾಲಿಟಿ ಏನು? ಕೆಲಸ ಮಾಡ್ಕೊಂಡು ಮನೆಯವ್ರು ಚೆನ್ನಾಗೇ ಇದ್ರು ಸ್ವಲ್ಪ ದಿನ. ಆಮೇಲೆ ಆದ್ಯತನ ಕುಡಿಯಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಸ್ವಲ್ಪ ದಿನ ಈ ತರ ಆಗಿ. ಅಲ್ಲ, ಇವ್ರಿಗೆ ಇದಾರ ಬಾರಿಸ್ತಾರೆ ಇಲ್ವಾ? ಯಾರು ಇಲ್ಲ. ನೋಡೇ ಇಲ್ವಾ? ಇದಾರ ಇಲ್ವಾ? ಅವ್ರು ಯಾರಿದಾರೆ ಅಂತಾನು ಹೇಳಿಲ್ಲ. ಸ್ನೇಹಿತರೆ, ಇವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವ್ರು ಹೇಳ್ತಿರೋ ಪ್ರಕಾರ ಇವ್ರಿಗೆ ವಾರಸ್ದಾರ್ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಇವ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ಅಥವಾ ಅವ್ರ ಸಂಬಂಧಿಕರ ಬಂಧುಗಳು ಯಾರಾದ್ರೂ ಇದ್ರೆ ಮಾಹಿತಿ ಕೊಡಿ ಅಲ್ವಣ್ಣ. ಸೊ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ. ಯಾವಾಗ ಬೇಕಾದ್ರೂ ಬಂದ್ ಕರ್ಕೊಂಡು ಹೋಗ್ಬೋದು. ಯಜಮಾನ್ರೆ, ಇದು ಆಶ್ರಮ, ಇದು ಇರ್ತೀರಾ ಇಲ್ಲಿ? ಎಣ್ಣೆ ಸಿಗುದಿಲ್ಲ, ಒಳ್ಳೆ ಊಟ, ಮನೆ ಕಣಕ್ ಜಾಗ. ಏನ್ ಮಾಡ್ತೀರಾ? ಎಣ್ಣೆ ಆದ್ರೆ ಯಾವ್ದು ಬ್ರ್ಯಾಂಡು? ಅಲ್ಲ, ಯಾವ ಬ್ರ್ಯಾಂಡ್ ಕುಡಿತೀರಾ ಅಂತ ಗೊತ್ತಾದ್ರೆ ನಮ್ ಮತ್ತೆ ತರ್ಸ್ಬೋದಲ್ಲ ಅಂತ. ಎಲ್ಲ ತಿಂತಿದ್ರಾ? ಇಲ್ಲೇ ಒಳಗಡೆ ಎಲ್ಲಿ ಹೋಗ್ತಿದ್ದೀರಾ? ಒಳಗಡೆ ತತಾ ಹಿಂಗೆ ಒಳಗಡೆ ಹೋಗೋಣ ಬನ್ನಿ, ಅಲ್ಲಿ ಆರಾಮಾಗಿ. ಸ್ನೇಹಿತರೆ, ಇವರು KP ಅಗ್ರಹಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು 30 ವರ್ಷಗಳಿಂದ ಇದಾರೆ ಅಂತೆ. ಸೊ ಇವ್ರಿಗೆ ವಾರಸ್ದಾರ್ ಯಾರು ಇಲ್ಲ ಅಂತ ಹೇಳ್ತಾರೆ. ಸೊ ಬಿಟ್ರೆ ನಡೆಯೋದು ಇಲ್ಲ.
ಬಿಡಪ್ಪ ನೋಡೋಣ. ನಡೀತೀರಾ? ಹೌದಾ? ಇರ್ತೀರಾ ಆಶ್ರಮದಲ್ಲಿ? ಏನಣ್ಣ? ಮಗಳ? ಏನ್ ಮಗಳ ಹೆಸರು? ಮೇರಿ ತೆರೇಜಾನ? ಕ್ರಿಶ್ಚಿಯನ್ ತಾವು? ಕ್ರಿಶ್ಚಿಯನ್ ಅಂತೆ. ಹೌದಾ, ಮೇರಿ ತೆರೇಜಾನ? ಹಿಂಗ್ ಬರುತ್ತೆ. ಹೇಳ್ತಾರಲ್ಲ ಮಗಳೆಲ್ಲ ಇದಾರೆ ಅಂತ. ಅಂದ್ರೆ ಬಂದ್ರೆ ಅವ್ರು ಯಾರಾದ್ರೂ ಬಂದ್ರೆ ಕಳ್ಸ್ಕೊಡಿ, ಪರವಾಗಿಲ್ಲ. ಒಂದೊಂದ್ಸತಿ KP ಆಗ್ರೋ ಸ್ಟೇಷನ್ ಇಂದ ಬಂದಿರೋದು. ನಮ್ಮ ಏರಿಯಾದಲ್ಲಿ ಒಬ್ನು ಅನ್ನೋನ್ ಪರ್ಸನ್ ಇದ್ದ. ಇಲ್ಲಿ ಬಿಡಕ್ ಬಂದಾಗ ನಾನು ನೋಡಿದೆ ಇದನ್ನ ವ್ಯವಸ್ಥೆ. ಮನೆಯಲ್ಲಿ ತಂದೆ ತಾಯಿನೂ ಒಬ್ಬರೇ ನೋಡೋಕ್ಕಾಗಲ್ಲ. ಇಲ್ಲಿ ಇಷ್ಟೊಂದು 150 ಜನ ಇದ್ದಾರಂತೆ. ನನಗೆ ಆಶ್ಚರ್ಯ ಆಯಿತು. ಪಾಪ ಎಲ್ಲ ವಯಸ್ಸು ಆಲ್ಮೋಸ್ಟ್ ಒಂದು 50-60 ವರ್ಷ ಮೇಲೆ ಇದ್ದವರೇ ಇದ್ದಾರೆ. ಪಾಪ ಯೋಗೇಶ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆಲ್ಲ. ಅವ್ರಿಗೆ ಹಿಂಗೆ ದೇವರು ಇನ್ನೂ ಎಷ್ಟು ಜನ ಕೊಡಲಿ. ಓಕೆ, ಥ್ಯಾಂಕ್ ಯು. ಅದೇ ಅಣ್ಣ, ನಾನು ಇವಾಗಂತೂ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಆಯ್ತು. ತುಂಬಾ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಅವ್ರದ್ದು ನೋಡೋದಕ್ಕೆ. ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಸ್ಪಂದಿಸ್ಬೇಕು ದಯವಿಟ್ಟು. ಸೊ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಬಗ್ಗೆ ಸರಿಯಾದ ಮಾಹಿತಿ ನಮಗೂ ಇಲ್ಲ. ನಮ್ಮ ಬ್ರದರು ಪಾಪ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಸೊ ಅವ್ರೇನ್ ಹೇಳೋ ಪ್ರಕಾರ 30 ವರ್ಷಗಳಿಂದ ಕಡಪಸ್ವಾಮಿ ಮಠದ ಹತ್ರ ಇದ್ರಂತೆ. ಇವ್ರು ವಾರಸ್ದಾರ್ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವ್ರು ವಾರಸ್ದಾರ್ ಯಾರಾದ್ರೂ ಗೊತ್ತಾದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ. ಜೊತೆಗೆ ಅವ್ರ ಕರೆಯವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿನಾ ತಾತ? ಅಲ್ಲಿ ಪೊಲೀಸ್ ಇಲ್ಲ ಅಲ್ವಾ? ಅಲ್ಲಿ ಖಾಲಿ ಇದೆ, ಖಾಲಿ ಇದೆಯಾ ಅಲ್ಲಿ ಮುಂದೆ? ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ನಿಮ್ಮ ಕಂಡೀಷನ್ ಬ್ಯಾಡ್ ಇದೆ ಮಗ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಹೇಳ್ತೀನಿ. ಮೊಬೈಲ್ ಬಿಡ. ಆಯ್ತು, ಅದೊಂದು ಅಡ್ಮಿಷನ್ ಮಾಡ್ಕೊಬಿಡ್ಬಾ.